ನಾವೆಷ್ಟೇ ದೊಡ್ಡವರಾದ್ರೂ ಅಪ್ಪ ಜೊತೆ ಗಾಡಿದಲ್ಲಿ ಕುತ್ಕೊಂಡು ಹೋಗ್ತಾ ಇರೋ ಫೀಲ್ ಮಾತ್ರ ಚೇಂಜ್ ಆಗೋದೇ ಇಲ್ಲ ಅಲ್ವಾ. ಇವತ್ತು ಬೆಳಗ್ಗೆ ಎದ್ದೊಳಿ ಮಸ್ತಾಗಿ ರೆಡಿ ಆಗೋಷ್ಟೊತ್ತಿಗೆ 7:30 ಇನ್ನೇನು ಟೈಮ್ ಆಯಿತು ಅಂತ ಬಾಕ್ಸ್ಗೆ ಹಾಕೊಂಡು ಅದು ಬ್ಯಾಗಲ್ಲಿ ಇಟ್ಕೊಂಡು ಅಮ್ಮಗೊಂದು ಬಾಯಲ್ಲಿ ಬಿಟ್ಟು ಇನ್ನು ಸೀದಾ ಅಪ್ಪ ಜೊತೆ ರೈಲ್ವೆ ಸ್ಟೇಷನ್ಗೆ ಬಂದೆ. ಇದೆಲ್ಲ ನೋಡಿದ್ರೆ ನನಗೊಂದು ಅನಿಸ್ತು, ಚಿಕ್ಕವರಿಂದ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೂ ನಮ್ಮ ಅಪ್ಪ ಜೊತೆನೇ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಕೂಡ ಆಫೀಸ್ಗೆ ಹೋಗ್ಬೇಕಾದ್ರೂ ನಮ್ಮ ಅಪ್ಪ ಜೊತೆನೇ ಹೋಗ್ತಾ ಇದ್ದೀನಿ. ಬಟ್ ನಾವು ಅಪ್ಪ ಜೊತೆ ಹೋಗೋವಾಗ ಫೀಲ್ ಮಾತ್ರ ಇರತ್ತಲ್ವ, ಅದು ಮಾತ್ರ ಯಾವಾಗೂ ಚೇಂಜ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಲಕ್ಷ ಕೊಟ್ಟರು ಅಂತ ಫೀಲ್ ಕೂಡ ಬರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೇನು ರೈಲ್ವೆ ಸ್ಟೇಷನ್ಗೆ ಹೋಗೋಷ್ಟೊತ್ತಿಗೆ ಕೋಲಾರ ಟ್ರೈನ್ ಬಂದು, ಇನ್ನೇನು ಟ್ರೈನ್ ಹತ್ತೋಷ್ಟೊತ್ತಿಗೆ ಇನ್ನು 5 ನಿಮಿಷ ಆಯ್ತು ಟ್ರೈನ್ ಮೂವ್ ಆಗೋದಕ್ಕೆ. ಈ ನಮ್ಮ ಕೋಲಾರ ಟ್ರೈನ್ ಮಾತ್ರ ಟೈಮ್ ಸೆನ್ಸ್ ಅಂದ್ರೆ ಟೈಮ್ ಸೆನ್ಸ್. ಕರೆಕ್ಟ್ ಆಗಿ 8 ಗಂಟೆಗೆ ಮೂವ್ ಆಗುತ್ತೆ ಬಂಗಾರಪೇಟೆಯಿಂದ. ಬಟ್ ವೈಟ್ ಫೀಲ್ಡ್ ಹೋಗೋಷ್ಟೊತ್ತಿಗೆ ಟೈಮ್ ಸೆನ್ಸ್ ಮೇಂಟೈನ್ ಮಾಡಲ್ಲ. ಒಂದೊಂದ್ಸಲಿ 8:45 ಹೋಗುತ್ತೆ, ಒಂದೊಂದ್ಸಲಿ 9 ಗಂಟೆನೂ ಆಗೋಗುತ್ತೆ. ಮತ್ತೆ ನಾನು ಸೀದಾ ಕರಗೋಡಿ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಬಸ್ ಇರುತ್ತೆ, ಬಸ್ ಹತ್ಕೊಂಡು ನಾನು ಸೀದಾ ಆಫೀಸ್ ಕಡೆ. ನಾವು ಆಫೀಸ್ಗೆ ಹೋದ್ರೆ ವರ್ಕ್ ಮಾಡೋದು ಅಷ್ಟರಲ್ಲಿ ಇರ್ತದೆ, ತಿರ್ಗೋದ್ ಮಾತ್ರ ತಿರುಗ್ತಾ ಇರ್ತದೆ. ಆದ್ರೆ ಹೆಸರು ಮಾತ್ರ ಬ್ರೇಕ್ ಟೈಮ್ ಅಂತ. ನಾವು ಒಂದಿನಾಗ ಎಷ್ಟು ಬ್ರೇಕ್ ತಗೊಂತೀರಿ ಅಂದ್ರೆ, ಒಂದು ಟೀ ಬ್ರೇಕ್, ಇನ್ನೊಂದು ಶಾಪಿಂಗ್ ಬ್ರೇಕ್, ಹೀಗೆ ತುಂಬಾ ಬ್ರೇಕ್ ತಗೊಂತೀರಿ. ಅದೆಲ್ಲ ಹೇಳಕ್ಕಾಗಲ್ಲ. ಬಟ್ ಆದ್ರೆ ಲಾಗೌಟ್ ಮಾತ್ರ ಕರೆಕ್ಟ್ ಟೈಮ್ ಮಾಡಾಕ್ತೀರಿ. ಮತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೇರ್ಪುರಂ ರೈಲ್ವೆ ಸ್ಟೇಷನ್ ಬಂದೆ. ಇದು ಇವತ್ತಿನ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.